ರಾಯರು ಮಲಗ್ತಿದ್ದಂತ ಜಾಗ ನೋಡ್ರಿ ಇದು. ಇಲ್ಲೇ ಆಫ್ಲೈನ್ ರೂಮ್ ಸಿಗ್ತಾವು. ಮಾರ್ನಿಂಗ್ ನದಿ ಕಡೆ ಇಲ್ಲೇ ಸ್ನಾನ ಮಾಡ್ಬೋದು ಆರಾಮ್. ಪಂಚಮುಖಿ ಆಂಜನೇಯ ಇಲ್ಲೇ ದರ್ಶನ ಕೊಟ್ರು ನೋಡ್ರಿ. ರಾಯರು ಜಪ ಮಾಡ್ತಿದ್ದಂತ ಕಟ್ಟೆ ಇದು. ಇಲ್ಲೇ ಪ್ರಸಾದ ಸಿಗ್ತೈತೆ ನೋಡ್ರಿ. ಮಂತ್ರಾಲಯ ಕರ್ನಾಟಕ ಮತ್ತು ಆಂಧ್ರ ಬಾರ್ಡರ್ ಒಳಗಿರೋ ಈ ಪುಣ್ಯಕ್ಷೇತ್ರಕ್ಕೆ ನಮ್ಮ ಕರ್ನಾಟಕದಾಗಿರೋ ಎಲ್ಲ ಮೇನ್ ಸಿಟಿಯಿಂದ ಬಸ್ ಮತ್ತು ಟ್ರೈನ್ ಅದಾವ್ರಿ. ನೀವೇನಾರ ಟ್ರೈನಿಗೆ ಬಂದ್ರೆ ಮಂತ್ರಾಲಯ ರೋಡ್ ಅನ್ನೋ ರೈಲ್ವೆ ಸ್ಟೇಷನ್ಗೆ ಇಳ್ಕೋಬೇಕ್ರಿ. ಇಲ್ಲಿಂದ ಆಟೋ ಮತ್ತು ಗೌರ್ಮೆಂಟ್ ಬಸ್ ಇರ್ತಾವೆ ಮಂತ್ರಾಲಯಕ್ಕೆ. ಇಲ್ಲಿಂದ ಮಂತ್ರಾಲಯ ಮತ್ತು 16 ಕಿಲೋಮೀಟರ್ ಆಕೈತಿ. ನೀವೇನಾರ ಪ್ರೈವೇಟ್ ಬಸ್ ಅಥವಾ ಗೌರ್ಮೆಂಟ್ ಬಸ್ ಒಳಗೆ ಬಂದ್ರಿ ಅಂತ ಅಂದ್ರೆ ಇಲ್ಲಿ ಈ ಸರ್ಕಲ್ ನಿಯರ್ ಬಿಡ್ತಾರೆ. ಮತ್ತು ಮಠದ ರೂಮ್ನು ಇಲ್ಲೇ ಸಿಗ್ತಾವ್ರಿ. ಈ ಸರ್ಕಲಿಂದ ಕಮಾನ್ ಎಂಟ್ರಿ ಆದ ಕೂಡಲೇ ರೈಟ್ ಸೈಡಿಗೆ ಒಂದು ಸೆಂಟ್ರಲ್ ರಿಸರ್ವೇಷನ್ ಆಫೀಸ್ ಅಂತ ಕಾಣ್ತೈತಿ. ಮಾರ್ನಿಂಗ್ ಜಲ್ದಿ ಬಂದ್ರೆ ಅಷ್ಟೇ ಸಿಗ್ತಾವೆ ನೋಡ್ರಿ. ಪ್ರೈವೇಟ್ ರೂಮ್ಗೆ ಅಂಕರ್ ಏನು ಕಮ್ಮಿ ಇಲ್ಲ. ಮಠದ ಸುತ್ತಮುತ್ತ ಭಾಳಷ್ಟು ರೂಮ್ಸ್ ಅವೈಲೇಬಲ್ ಇರ್ತಾವೆ. ನೀವು ರೂಮ್ದಾಗೂ ಸ್ನಾನ ಮಾಡಿ ಗುಡಿಗೆ ಹೋಗ್ಬೋದ್ರಿ. ಮತ್ತು ಮಠದ ಹಿಂದೆ ತುಂಗಭದ್ರಾ ನದಿ ಒಳಗೆ ಸ್ನಾನ ಮಾಡಿ ಹೋಗ್ಬೋದು. ಆದ್ರೆ ನದಿ ಒಳಗೆ ಇಳ್ಯಾಕೆ ಬಿಡಲ್ಲ ರೀ. ನದಿ ದಡದ ಮೇಲಿನ ಈ ಟೈಪ್ ಪೈಪ್ಲೈನ್ ಹಾಕಿ ವ್ಯವಸ್ಥೆನ ಮಾಡ್ಯಾರ ನೋಡ್ರಿ. ಗುಡಿ ನಿಯರ ಒಂದು ರೂಮ್ ಮಾಡೀವ್ರಿ. ಇಲ್ಲಿ ವಾಶ್ರೂಮ್ ಐತಿ, ಅಲ್ಲೊಂದು ಕಾಟ್ ಐತಿ, ಇಲ್ಲಿ ಒಂದು ಕಾಟು. 5 ಜನ ಅದೇವಿ. 5 ಜನಕ್ಕೆ ಎಷ್ಟು ಕೊಡ್ಬೋದು ಹೇಳ್ರಿ? ಇನ್ನೊಬ್ಬಂಗೆ ಆಮೇಲೆ ಹಂಗೆ ಹೇಳಿ ಹಾಕ್ಕೊಳ್ಳೋದು ಅವಂಗೆ. 6 ಜನಕ್ಕೆ ಎಷ್ಟು ಕೊಟ್ಟೇವಿ ಹೇಳ್ರಿ? ಎಷ್ಟು ಕೊಟ್ಟೇವಿ ಅಪ್ಪಾಜಿ? 1300 ರೂಪಾಯಿ ಕೊಟ್ಟೇವಿ. ನಾವು ರೂಮ್ದಾಗ ಸ್ನಾನ ಮಾಡಿ ಮಠಕ್ಕೆ ಬಂದ್ವಿ ನೋಡ್ರಿ. ಈ ಕಮಾನೊಳಗೆ ಎಂಟ್ರಿ ಆದರೆ ನಿಮಗೆ ಯಾವುದೋ ದೇವಲೋಕದಾಗಿದ್ದಂಗೆ ಫೀಲ್ ಬರ್ತೈತೆ ನೋಡ್ರಿ. ಸುತ್ತಮುತ್ತ ಮಠದ ಮಠ, ಪುರಾಣಿಕ್ ಸ್ಟೋರೀಸ್, ಎಲ್ಲ ದೇವ್ರದ್ದು ಅವತಾರ ಮತ್ತು ಮೈಥಾಲಜಿಕ್ ಸ್ಟೋರೀಸ್ ಇಷ್ಟು ಡೀಟೇಲ್ ಆಗಿ ಚಿತ್ರಾನ ಡ್ರಾ ಮಾಡ್ಯಾರ ಅಂತ ಅಂದ್ರೆ ದೇವ್ರು ಎದ್ದು ಬರ್ಬೇಕು ಹಂಗೆ ಕಾಣತ್ತವ ನೋಡ್ರಿ. ರಾಯರ ದರ್ಶನ ತೊಗೋಬೇಕಂತ ಅಂದ್ರೆ ಫಸ್ಟ್ ಮಂಚಲಮ್ಮ ದೇವಿದ ದರ್ಶನ ತೊಗೊಂಡು ಹೋಗ್ಬೇಕಂತ ನೋಡ್ರಿ. ಲೈವ್ ದರ್ಶನ ತೊಗೋರಿ LED ಸ್ಕ್ರೀನ್ ಒಳಗೆ ರಾಯರ್ದು. ಸಂಡೇ ಬಂದೀವ್ರಿ. ಗದ್ಲ ಯಾಮನಿ ಇದು ನೋಡ್ರಿ. ಭಾಳ ಐತಿ. ರಾಘವೇಂದ್ರ ಸ್ವಾಮಿಗಳು 1595ರಲ್ಲಿ 4ನೇ ಅವತಾರದಲ್ಲಿ ತಮಿಳುನಾಡಿನ ಭುವನಗಿರಿ ಒಳಗೆ ಜನಿಸ್ತಾರ್ರಿ. ಮೊದಲ ಅವತಾರ ಪ್ರಹ್ಲಾದ ರಾಜರಾಗಿ, 2ನೇ ಅವತಾರ ಬಾಲಿಕ ರಾಜರಾಗಿ, ಮತ್ತು 3ನೇ ಅವತಾರ ವ್ಯಾಸರಾಜರಾಗಿ, ಮತ್ತು 4ನೇ ಅವತಾರ ನಮ್ಮ ರಾಘವೇಂದ್ರ ಸ್ವಾಮಿಗಳಾಗಿ. ಅವರ ಮೂಲ ಹೆಸರು ವೆಂಕಟನಾಥ ಆಗಿರ್ತೈತ್ರಿ. ಅವರು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಿಂದನ ತುಂಬ ಬುದ್ಧಿವಂತರು. ವೇದಶಾಸ್ತ್ರ, ಉಪನಿಷತ್ತು ಇಂಥ ವಿದ್ಯೆಗಳನ್ನೆಲ್ಲ ತುಂಬ ಶ್ರದ್ಧೆಯಿಂದ ಕಲ್ತಿರ್ತಾರಂತ. ರಾಯರು ತಂಜಾವೂರಿನ ಕುಂಭಕೋಣ ಪ್ರದೇಶದಲ್ಲಿ ಬಾಲ್ಯದ ವಿದ್ಯಾಭ್ಯಾಸನ ಎಲ್ಲ ಮುಗಿಸ್ಕೊಂಡು ಸಾರ್ವಜನಿಕ ಜೀವನಕ್ಕೆ ಪ್ರವೇಶ ಮಾಡ್ತಾರ್ರಿ. ಅದಾದಮೇಲೆ ಸರಸ್ವತಿ ಅಮ್ಮನವರ ಜೋಡಿ ವಿವಾಹ ಆಕೈತಿ. ರಾಯರಿಗೆ ಸದಾ ಮನಸ್ಸಿನಲ್ಲಿ ದೇವ್ರ ಜ್ಞಾನ, ದೇವರ ಸೇವೆ, ದೇವರ ಜ್ಞಾನ ಪ್ರಚಾರ ಮಾಡೋದು ಭಾಳ ಆಸೆ ಇರ್ತೈತ್ರಿ. ಅದ ಕಾರಣ ವಿವಾಹ ಆಗಿ ಕೆಲವು ದಿನಗಳ ನಂತರ ರಾಯರು ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ. ಮೊದಲಿಗೆಲ್ಲ ಅವರಿಗೆ ವೆಂಕಟನಾಥ ಅಂತ ಕರೀತಿದ್ರಿ. ಸನ್ಯಾಸತ್ವ ಸ್ವೀಕರಿಸಿದ ಮೇಲೆ ರಾಘವೇಂದ್ರ ತೀರ್ಥರು ಅಂತ ಪ್ರಸಿದ್ಧರಾಗ್ತಾರೆ. ಅವರ ಪವಾಡಗಳು ಮತ್ತು ಚಮತ್ಕಾರಗಳು 1-2 ಅಷ್ಟೇ ಇಲ್ರಿ, ಹೇಳಿದ್ರೆ ಮುಗಿಯೋದಿಲ್ಲ, ಅಷ್ಟದಾವು. ಒಮ್ಮೆ ತೀರ್ಥ ಯಾತ್ರೆಗಂತ ರಾಯರು ಉಡುಪಿ ಕ್ಷೇತ್ರಕ್ಕೆ ಹೋದಾಗ ಕೃಷ್ಣನನ್ನ ಸಂಕಲ್ಪ ಮಾಡ್ಕೊಂತ ಜ್ಞಾನ ಮಾಡ್ಕೊಂತ ಕುಂತಿರುವಾಗ ಬಾಲಕೃಷ್ಣ ಪ್ರತ್ಯಕ್ಷವಾಗ್ತಾರಂತ. ಪ್ರತ್ಯಕ್ಷ ಆದ ಮೇಲೆ ರಾಯರು ವೀಣೆಯನ್ನ ನುಡ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂತ್ರಿ. ಅವರು ವೀಣೆ ನುಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಆ ಬಾಲಕೃಷ್ಣ ನೃತ್ಯ ಮಾಡಿದ್ರಂತ ನೋಡ್ರಿ. ಅಷ್ಟು ದೊಡ್ಡ ಪವಾಡಗಳು ಐತಿ ರಾಯರ್ದು. ಮುಂದೊಂದು ದಿನ ಬರ್ತೈತ್ರಿ, ಎಲ್ಲರೂ ದುಃಖ ಪಡುವಂಥ ದಿನ. ಅದೇನಂತ ಅಂದ್ರೆ ರಾಯರು ಬೃಂದಾವನ ಸೇರೋ ದಿನ. ಶ್ರಾವಣ ಮಾಸ ಶುಕ್ರವಾರದಂದು ರಾಯರು 1671 ಜೀವಂತವಾಗಿ ಬೃಂದಾವನನ ಪ್ರವೇಶ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಲ್ಲಿ ಇಂದಿಗೂ ಜೀವಂತ ಚೇತನರಾಗಿದ್ದಾರೆ ಅಂದ ಭಕ್ತರು ನಂಬ್ತಾರೆ. ಯಾಕೆ ಮೂಕನಾದೋ ಗುರುಗನ ಅಷ್ಟು ಗದ್ಲಿದ್ರು ನಮ್ದು 1.5 ತಾಸೊಳಗೆ ದರ್ಶನ ಆಯ್ತು. ದರ್ಶನ ತೊಗೊಂಡು ಟೆಂಪಲ್ ಮುಂದನ ಪುಷ್ಪಕರಣಿ ಐತ್ರಿ. ವಾವ್, ಎಷ್ಟು ಚಂದ ಐತೆ ನೋಡ್ರಿ. ಅಲ್ಲಿ ರಾಮ ಮತ್ತು ಕೃಷ್ಣಂದು ಪೇಂಟಿಂಗ್ ಮಾಡ್ಯಾರ. ಅಲ್ಲಿ ನದಿಗೆ ಹೋಗಕ್ಕೆ ದಾರಿ ಬಂದಾಗಿತ್ತು. ಅದಕ್ಕೆ ಇಲ್ಲಿ ಅದು ಹೋಗ್ತೀವಿ. ತುಂಗಭದ್ರಾ ತಾಯಿ ತುಂಬಿ ಹರಾತಾಳೆ ನೋಡ್ರಿ. ದರ್ಶನ ಮಾಡ್ಕೊಂಡು ರೂಮಿಗೆ ಬಂದಿರಿ. ಪಂಚೆ ಗಿಂಚೆ ಎಲ್ಲ ತೆಗೆದೀವಿ. ಈಗ ತೆಗೆದು ಪಂಚಮುಖಿ ಆಂಜನೇಯ ಹೊಂಟೀವಿ. ನಡ್ರಿ ಬಡ ನಡ್ರಿ, ಲೇಟ್ ಆಕೈತಿ.
ರಾತ್ರಿ ಬಡ ಬಡ ಹೋಗಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು. ಪಂಚೆ ಅನ್ಕಂಫರ್ಟೇಬಲ್ ಆಗತ್ತಿದ್ದು ರೀ, ಸೊ ಅದಕ್ಕೆ ಬಿಸಿಲು ಇದ್ದಿದಂತ ಈಗ ಶಲ್ಯ ಅಷ್ಟೇ ಇಟ್ಕೊಂಡಿವಿ. ಶಲ್ಯ ಬರ್ರಿ ಬಡ ಬಡ. ಪಂಚಮುಖಿ ಆಂಜನೇಯ ಮತ್ತು ಇನ್ನೊಂದು 4 ಪ್ಲೇಸಿಗೆ ಹೋಗಕ್ಕೆ ಇಂಥವು ಆಟೋ ಸಿಗ್ತಾವ್ರಿ. ಸೊ ಒಬ್ಬರಿಗೆ 200 300 ಅಂತ ಹೇಳ್ತಾರೆ, ಆದ್ರೆ ಅಷ್ಟೆಲ್ಲ ರೊಕ್ಕ ಕೊಟ್ಟು ಹೋಗ್ಬೇಡ್ರಿ. ಒಬ್ಬರಿಗೆ ಎಷ್ಟು ಕೊಡ್ಬೇಕಪ್ಪ? ಒಬ್ಬರಿಗೆ 130 140 150 ಮೂರಾಗ ಮ್ಯಾಕ್ಸಿಮಮ್ 150 ರೂಪಾಯಿ ಕೊಡ್ರಿ. ಅವ್ರು ಕೇಳ್ತಾರೆ ಹೆಚ್ಚಿಗೆ ಕೊಡ್ರಿ ಅಂತಂದ್ರೆ ಅಷ್ಟೆಲ್ಲ ಕೊಟ್ಟು ಹೋಗ್ಬೇಡ್ರಿ. ನಾವು 6 ಜನ ಇದ್ವಿ, 800 ರೂಪಾಯಿ ಅಂದೇವಿ, ಆದ್ರೆ ಅಣ್ಣ 900 ಕೊಡ್ರಿ ಅಂತ ಅನ್ನತ್ತಾರೆ. ನಡವರ್ಕ ಕಾರ್ಗಿಲ್ ಐತಿ ಯಾರ ಕಡೆ ಸೊ ಈಗ ಅಣ್ಣ ಬರೋಮಟ ವೇಟ್ ಮಾಡತ್ತೀವಿ, ಯಾಕಂದ್ರೆ 10 ಸೀಟ್ ಹಾಕೊಂಡಾನ ಅಂತ ಅವ್ನು ಟೋಟಲ್. ನಾವು 6 ಜನ ಆಗೀವಿ ಈಗ. ಅವರಲ್ಲೇ ರಾಜಕಾರಣಿಗಳು ಶಲ್ಯ 3 ಜನ ಹುಡ್ಕೊಂಬರಕ ಪಂಚಮುಖಿ ಅಣ್ಣ 10 ಜನನ ಹಾಕೊಂಡು ಹೊಂಟಾರಿ. ಇನ್ನು 3 ಜನ ಕುಂತೀವಿ. ಎಲ್ಲಿ ಎಗರ್ ಬೀಳ್ತೇವೆ ಗೊತ್ತಿಲ್ಲ. ರಯ್ಯ ಇಲ್ಲಿ ಹೋಗೋಬೇಕಾರೆ ಒಂದು ಗೋಶಾಲೆ ಐತಿ. ಪ್ರೈವೇಟ್ ವೆಹಿಕಲ್ಸ್ ಅದು ತಂದ್ರೆ ನೋಡ್ಕೊಂಡು ಹೋಗ್ಬೋದು ನೀವು ಆರಾಮ. ಪನ್ನೆ ಪ್ಲೇಸಿಗೆ ಕರ್ಕೊಂಬಂದ್ರಿ ಅಭಯ ಆಂಜನೇಯ ದೇವರ ದೇವಸ್ಥಾನ ಅಂತ. ಇಲ್ಲೇ ಕಮಾನ್ ಕಡೆನೇ ಐತಿ, ಇಲ್ಲೇ ಐತಿ ನೋಡ್ರಿ. ಒಳಗೆ ಹೋಗಿ ಬರೋಣ ಅಂದ್ರಿ. ಇಲ್ಲೇ ಸ್ಲೀಪರ್ಸ್ ಎಲ್ಲ ಬಿಡಬೇಕು. ಹನುಮಂತನ ಹೆಂಗೆ ನೋಡ್ಬೇಕು ರೀ, ಅಷ್ಟು ದೊಡ್ಡವಾಗಿದೆ. ಮತ್ತೆ ಅಣ್ಣ ಪೆಟ್ರೋಲ್ ಬೇಕಣ್ಣ? ಅಣ್ಣ ಪೆಟ್ರೋಲ್ ಬೇಕಣ್ಣ? ಎರಡನೇ ಸ್ಪಾಟಿಗೆ ಬಂದಿರಿ, ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತು ಲಕ್ಷ್ಮೀ ಗುಡಿನೂ ಐತಂತ. ಇಲ್ಲೇ 2 ಗುಡಿ ಅದಾವು, ನೋಡ್ಕೊಂಬರೋ ಅಂದ್ಮೇ. ಇಲ್ಲಿ ಆಂಜನೇಯನ ದೇವಸ್ಥಾನ ಐತಿ. ರಾಯರು ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಒಂದು ಗುಹೆ ಐತ್ರಿ. ಇದ್ರೊಳಗೆ 12 ವರ್ಷ ತಪಸ್ನ ಮಾಡಿದ್ರಂತ. ತಪಸ್ಸಿಗೆ ಮೆಚ್ಚಿ ಆಂಜನೇಯ ಸ್ವಾಮಿ ಪಂಚಮುಖಿ ಅವತಾರದೊಳಗೆ ರಾಯರಿಗೆ ದರ್ಶನ ಕೊಡ್ತಾರಂತ್ರಿ. ಆ ಪಂಚಮುಖಿ ಆಂಜನೇಯನ ಮೂರ್ತಿನ ರಾಯರ ಗುಹೆ ಒಳಗೆ ಕೆತ್ತಿದ್ದಾರಂತ. ಅದನ್ನು ನೋಡೋಣ ಬರ್ರಿ. ನೋಡ್ರಿ, ಪಂಚಮುಖಿ ಆಂಜನೇಯ ಇಲ್ಲಿ ದರ್ಶನ ಕೊಟ್ಟಾರ. ಈಗ ಜಸ್ಟ್ ಆಂಜನೇಯ ಸ್ವಾಮಿ ದರ್ಶನ ಆತ್ರಿ. ಇಲ್ಲಿ ಹಿಂದೆ ಲಕ್ಷ್ಮೀ ಗುಡಿ ಇದ್ದ, ಲಕ್ಷ್ಮೀ ಗುಡಿ ನೋಡಕ್ಕೆ ಹೋಗ್ತೀವಿ. ಇಲ್ಲಿ ಏನೋ ಮಂಚ ಪುಷ್ಪಕ ವಿಮಾನ ಅದಾವಂತ ಅಂತಾರೆ. ಇಲ್ಲಿ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಪುಷ್ಪಕ ವಿಮಾನ ಐತಿ. ಸೇಮ್ ಈ ವಿಮಾನ ತಂದು ಇಟ್ಟಂಗೆ ಆಗೈತೆ ರೀ. ಇಲ್ಲಿ ಒಂದು ಏನೈತಂತ ಹಾಸಿಗೆ ಮತ್ತು ದಿಂಬು ಅಂತಿದ್ದು. ಸೇಮ್ ಹಂಗೇನ ಇದು ದಿಂಬು ಮತ್ತು ಮ್ಯಾಗ ಬೆಡ್ ಇದ್ದಂಗೆ ಐತಿ. ಮ್ಯಾಗ ಯಾರು ಮಕ್ಕೊಂಡ್ರು ನೋಡ್ರಿ, ಮ್ಯಾಗ ಯಾರು ಮಕ್ಕೊಂಡಿಲ್ರಿ. ಇಲ್ಲೇ ಹಿಂದೆ ಲಕ್ಷ್ಮೀ ಗುಡಿ ಐತಿ. ಇಲ್ಲಿ ಬರ್ತಾರೆ ನೋಡ್ರಿ, ಹಾಸಿಗೆ ಮತ್ತು ದಿಂಬು, ಬೆಡ್ ಆ್ಯಂಡ್ ಪಿಲ್ಲೋ. ಇಲ್ಲೇ ಆಂಜನೇಯನ ಗುಡಿ ಐತ್ರಿ. ಇಲ್ಲೇ ಲಕ್ಷ್ಮೀ ದೇವ್ರ ಗುಡಿ ಐತಿ. ಭಾಳ ದೂರ ಆಗಂಗಿಲ್ಲ, ಒಂದು 100 ಮೀಟರ್ಸ್ ಅಷ್ಟು ಆಕೈತಿ ನೋಡ್ರಿ. ಲಕ್ಷ್ಮೀ ತಾಯಿ ಗರ್ಭಗುಡಿ ಗುಹೆ ಒಳಗಿದ್ದಂಗೆ ಐತಿ. ದರ್ಶನ ತಗೋರಿ. ಪಂಚಮುಖಿ ಆಂಜನೇಯ ದರ್ಶನ ತೊಗೊಂಡು 16 ಕಿಲೋಮೀಟ್ರ್ ಅಲ್ಲಿಂದ ರಿಚಾಲಿ ಅಂತ ಒಂದು ಊರಿಗೆ ಬಂದಿವ್ರಿ. ಇಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳದ್ದು ಏಕಶಿಲಾ ಬೃಂದಾವನ ಐತಂತ, ಅದನ್ನ ನೋಡ್ಕೊಂಬರೋಣ ಅಂತ ಇನ್ನೇ ಇರೋದ. ಈ ಬಿಚ್ಚಾಲೆಗೆ 2ನೇ ಮಂತ್ರಾಲಯ ಅಂತ ಕರೀತಾರ್ರಿ. ಯಾಕಂತಂದ್ರೆ ಇಲ್ಲಿ ರಾಯರು 13 ವರ್ಷಗಳ ಕಾಲ ವಾಸವಿದ್ರಂತ. ಮತ್ತು ಇದು ಅವರ ಪರಮ ಶಿಷ್ಯರಾದ ಅಪ್ಪಣ್ಣಾಚಾರ್ಯರ ಊರಾಗಿತ್ತಂತ ನೋಡ್ರಿ. ರಾಯರು ಮಂತ್ರಾಲಯದೊಳಗೆ ಬೃಂದಾವನ ಪ್ರವೇಶ ಮಾಡಿದ ಮೇಲೆ ಅಪ್ಪಣ್ಣಾಚಾರ್ಯರು ಡೈಲಿ
ವಿಚಾಲೆಯಿಂದ ಈಜ್ಕೊಂಡು ಮಂತ್ರಾಲಯದ ಮಠ ಹೋಗ್ತಿದ್ರಂತ್ರಿ ಬೃಂದಾವನ ರಾಯರ ದರ್ಶನ ತಗೋಬೇಕಂತಂದು. ಸೊ ಅದನ್ನ ಡೈಲಿ ಮಾಡ್ತಿದ್ರಂತ ಅವ್ರು. ಒಮ್ಮೆ ರಾಯರ ಶರೀರವಾಣಿ ಅಪ್ಪಣ್ಣಾಚಾರ್ಯರಿಗೆ ಕೇಳ್ತಂತ್ರಿ. ಅದೇನಂತಂದ್ರೆ, ನಾನು ಬಿಚ್ಚಾಲೆಯಲ್ಲಿ ಜಪ ಮಾಡ್ತಿದ್ದ ಕಟ್ಟೆ ಮೇಲಿನ ನನ್ನ ಶಿಲಾ ಬೃಂದಾವನವನ್ನು ಸ್ಥಾಪನೆ ಮಾಡ್ರಿ ಅಂತಂದು ರಾಯರ ಅಪ್ಪಣ್ಣಾಚಾರ್ಯರಿಗೆ ಹೇಳ್ತಾರಂತ. ಅದಕ್ಕೆ ನಾವಿಲ್ಲಿ ಅಪ್ಪಣ್ಣಾಚಾರ್ಯರ ಸ್ಥಾಪಿಸಿದ ಏಕಶಿಲಾ ಬೃಂದಾವನವನ್ನು ನೋಡ್ಬೋದ್ರಿ. ಈ ದೇವಸ್ಥಾನದಾಗ ಪ್ರಸಾದ ಇತ್ತಂತ್ರಿ 2:30 ಕ್ಲೋಸ್ ಆಗಿಬಿಟ್ಟೈತಿ. ವಿ ಆರ್ ಅನ್ಲಕ್ಕಿ ಟು ಹ್ಯಾವ್ ಪ್ರಸಾದ. ದೇವಸ್ಥಾನ ಚಲೋ ಐತ್ರಿ. ಇಲ್ಲೇ ರಾಘವೇಂದ್ರ ಸ್ವಾಮಿ ತಪಸ್ ಮಾಡಿಬೇಕು. ಅದೇ ಇಲ್ಲಿ ರಾಘವೇಂದ್ರ ಸ್ವಾಮಿಯವರ ಏಕಶಿಲಾ ಬೃಂದಾವನ ಐತ್ರಿ. ಅದ್ರ ಬಾಜುನ ಬಿಚ್ಚಲಮ್ಮ ದೇವಿಯ ಟೆಂಪಲ್ ಕಟ್ಟಾರ. ಬಿಚ್ಚಾಲಮ್ಮ ದೇವಿ ಗುಡಿ ವಿಶೇಷತೆ ಏನಂತಂದ್ರೆ, ಈ ಗುಡಿನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟ್ಯಾರ ಅಂತ ನೋಡ್ರಿ. ಬಿಚ್ಚಾಲ್ದಾಗ ಏಕಶಿಲಾ ಮೂರ್ತಿ ನೋಡಿದ್ವಿ ರಾಘವೇಂದ್ರ ಸ್ವಾಮಿಗಳದು. ಈಗ ಅವರು ವಿಶ್ರಾಂತಿ ಪಡೆಯುವ ಸ್ಥಳ ನೋಡಂಬರ್ರಿ, ಇಲ್ಲೇ ಐತಿ. ಆ ಬಿಚ್ಚಾಲದಿಂದ 500 ಮೀಟ್ರ್ ಇಲ್ಲ 1 ಕಿಲೋಮೀಟರ್ ಅಷ್ಟು ದೂರ ಐತಿ. ಇದೇ ನೋಡ್ರಿ ಅಪ್ಪಣ್ಣಾಚಾರ್ಯರ ಮನೆ. ಇಲ್ಲೇ ರಾಯರ 13 ವರ್ಷಗಳ ಕಾಲ ವಾಸ ಇದ್ರಂತ. ಈ ಮನೆಯೊಳಗೆ ಪೂರ್ತಿ ರಾಯರ ಜೀವನ ಚರಿತ್ರೆ ಎಲ್ಲ ಫೋಟೋ ಹಾಕ್ಯಾರ ನೋಡ್ರಿ. ಪೂರ್ತಿ ಮನೆ ಸುತ್ತಾನೂ ಹಾಕ್ಯಾರ. ಇಲ್ಲೇ ರಾಯರು ಮಲಗ್ತಿದ್ದಂಥ ಜಾಗ ನೋಡ್ರಿ. ಏನು ಬರ್ದಾಗ ಹುಂಡಿ ಅಂತ ಹಾಕ್ಯಾರ. ಜನ ನೋಡ್ರಿ ಎಲ್ಲ ಎತ್ತ ಬರ್ತಾನೆ. ಮಾತ್ರ ಉಂಡೆ ಹಾಕಿದೆ. ಉಂಡೆ ಹಾಕಿದ ಶಾಣೆ ಶಾಣೆ. ಎಲ್ಲ ಪ್ಲೇಸಸ್ನ ಮುಗಿಸ್ಕೊಂಡು ಇನ್ನೊಮ್ಮೆ ರಾಯರ ದರ್ಶನ ಮಾಡಿದ್ವಿ. ಅಷ್ಟೊಂದೇನು ಗದ್ದಲ ಇದ್ದಿದ್ದಿಲ್ಲ. 10 ನಿಮಿಷದಾಗ ದರ್ಶನ ಆಗಿತ್ತು ನಮ್ದು. ಮತ್ತು ಗುಡಿವರೆಗೆ ಪ್ರಸಾದನ ಕೊಡ್ತಾರ್ರಿ. ಅದನ್ನು ತೊಗೊಂಡು ನಮ್ಮ ರೂಮ್ ಚೆಕ್ಔಟ್ ಮಾಡಿ ನಮ್ಮ ಊರ ಕಡೆ ಜಾಗ ಬಿಟ್ಟು ನೋಡ್ರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.